ನಮಸ್ಕಾರ ಸ್ನೇಹಿತರೆ. ಕನ್ನಡದ ಸಿನಿಮಾ ರಸಿಕರಿಂದ ಸ್ವೀಟಿ ಎಂದು ಕರೆಸಿಕೊಳ್ಳುವ ನಟಿ ಯಾರು ಗೊತ್ತಾ? ಅವರೇ ರಾಧಿಕಾ ಕುಮಾರಸ್ವಾಮಿ. ಹೌದು, ರಾಧಿಕಾ ಕುಮಾರಸ್ವಾಮಿಯವರ ಜೀವನ ಪ್ರಾರಂಭದಿಂದ ಸ್ವೀಟಿಯ ಬದುಕು ಅಷ್ಟು ಸ್ವೀಟ್ ಆಗಿರಲಿಲ್ಲ. ಕೇವಲ 14ನೇ ವಯಸ್ಸಿಗೆ ರಾಧಿಕಾ ಅವರಿಗೆ ಮನೆಯವರು ಮದುವೆ ಮಾಡಿಕೊಟ್ರು. 2000 ಇಸ್ವಿಯಲ್ಲಿ ನವೆಂಬರ್ 22ನೇ ತಾರೀಕಿನಲ್ಲಿ ರತನ್ ಕುಮಾರ್ ಎಂಬುವರ ಜೊತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮೊದಲನೇ ಮದುವೆ ಆದರು. ಯಾರು? ರಾಧಿಕಾ ಕುಮಾರಸ್ವಾಮಿ. ಮದುವೆ ಆದಾಗಿನಿಂದ ಪ್ರಾರಂಭದಿಂದಲೂ ಪತಿ ರತನ್ ಕುಮಾರ್ ಅವರು ಬರೇ ಟಾರ್ಚರ್ ಕೊಡ್ತಿದ್ರು, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ರು. ಮದುವೆ ಅಂದರೆ ಏನು, ಜೀವನ ಅಂದರೆ ಏನು ಅಂತ ಅರಿಯದ ರಾಧಿಕಾ ಗಂಡನ ಕಿರುಕುಳದಿಂದ ಅಕ್ಷರಶಃ ತತ್ತರಿಸಿ ಹೋದರು. ಇನ್ನು ರಾಧಿಕಾ ಅವರು ಸಿನಿಮಾ ರಂಗಕ್ಕೆ ಬಂದ ಮೇಲಂತೂ ಪತಿ ಅನುಮಾನಿಸ್ತಾ ಹೋದರು ಮತ್ತು ಹಿಂಸಿಸುವುದು ಜಾಸ್ತಿ ಆಯಿತು. ರಾಧಿಕಾ ಅವರ ತಾಯಿಗೆ ಮಗಳನ್ನು ರತನ್ ಕುಮಾರ್ ಅವರಿಗೆ ಕೊಟ್ಟು ಮದುವೆ ಮಾಡಲು ಅಷ್ಟೇನು ಇಷ್ಟ ಇರಲಿಲ್ಲ. ಆದರೂ ಸಹ ಯಾವುದೋ ಒಂದು ಒತ್ತಡದಿಂದ ಮಗಳನ್ನು ರತನ್ ಕುಮಾರ್ ಅವರಿಗೆ ಕೊಟ್ಟು ಮದುವೆ ಮಾಡಿದರು. ತನ್ನ ಮಗಳನ್ನು ಗಂಡನ ಮನೆಯಲ್ಲಿ ಹಿಂಸಿಸುತ್ತಿರುವುದನ್ನು ಕಣ್ಣಾರೆ ಕಂಡ ರಾಧಿಕಾ ಅವರ ತಂದೆ ತಾಯಿ ಈ ಮದುವೆಯನ್ನು ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡಬೇಕೆಂದು ನಿರ್ಧರಿಸಿದರು. ನಂತರ ರಾಧಿಕಾ ಗಂಡನ ಕಿರುಕುಳವನ್ನು ತಾಳಲಾರದೆ ತನ್ನ ತಂದೆ ತಾಯಿ ಬಳಿ ರಾಧಿಕಾ ಅವರು ಬಂದರು. ಈಗಲಾದರೂ ಕೂಡ ಫೋನ್ ಮಾಡಿ ಮನೆ ಮುಂದೆ ಬಂದು ರತನ್ ಕುಮಾರ್ ಅವರು ರಾಧಿಕಾ ತಂದೆ ತಾಯಿ ಮತ್ತು ರಾಧಿಕಾ ಅವರಿಗೆ ಟಾರ್ಚರ್ ಮಾಡ್ತಿದ್ದರಂತೆ. ಒಂದು ದಿನ ಫುಲ್ ಸ್ಟಾಪ್ ಬೀಳ್ತದೆ ಅಂತ ಅಂದ್ಕೊಂಡಿರಲಿಲ್ಲ. 2002ರಲ್ಲಿ ಆಗಸ್ಟ್ ತಿಂಗಳಲ್ಲಿ ರಾಧಿಕಾ ಮೊದಲನೇ ಪತ್ನಿಯ ರತನ್ ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾದರು. ಇತ್ತ ಕನ್ನಡ ಚಿತ್ರರಂಗದಲ್ಲಿ ರಾಧಿಕಾ ಅವರು ಫೇಮಸ್ ಆಗಿ ಮಿಂಚಲು ಶುರು ಮಾಡಿದರು. ಶಿವರಾಜ್ ಕುಮಾರ್ ಅವರ ಅಣ್ಣ ತಂಗಿ, ತವರಿಗೆ ಬಾ ತಂಗಿ ಚಿತ್ರಗಳಲ್ಲಿ ಶಿವರಾಜ್ ಕುಮಾರ್ ಅವರ ತಂಗಿಯಾಗಿ ಅದ್ಭುತವಾಗಿ ನಟಿಸಿದರು, ಫೇಮಸ್ ಕೂಡ ಆದರು. ನಂತರ ರಾಧಿಕಾ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ 2ನೇ ಮದುವೆ ಆದರು. ಇಂದು ಕನ್ನಡ ಚಿತ್ರರಂಗದಲ್ಲಿ ರಾಧಿಕಾ ಅವರ ಕೇವಲ ನಟಿ ಮಾತ್ರವಲ್ಲದೆ ನಿರ್ಮಾಪಕಿಯಾಗಿಯೂ ಕೂಡ ಹಲವು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.